ಈ ವಾರದ ವೀಕೆಂಡ್ ಶೋಗೆ ಬಹಳ ಜನ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈ ವಾರದ ಹೈಲೈಟ್ ಅಶ್ವಿನಿ ಗೌಡ ಅವರು. ಯಪ್ಪ, ನಾವು ಸೇಫಾಗಿ ಹೇಳ್ಬಿಡೋದು ಒಳ್ಳೇದು ಈಗಲೇ ಅನ್ನೋದನ್ನು ಮರೆತು ವೈಯಕ್ತಿಕವಾಗಿ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಅದು, ಆ ಟಾಸ್ಕನ್ನು ಅವ್ರು ಮಾಡ್ತಿದ್ದಾರೆ ಅನ್ನೋದನ್ನು ಮರೆತು ವೈಯಕ್ತಿಕವಾಗಿ ಅವ್ರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ತಿಳ್ಕೋಬೇಕು ಅನ್ನುವ ಕಾರಣಕ್ಕೆ ನಾನು ಕ್ಯಾಪ್ಟನ್ಸಿ ಟಾಸ್ಕನ್ನು ಹೊರಗಡೆ ಇಟ್ಟು ತಾಳ್ಮೆಯಿಂದ ಅಷ್ಟು ನಿಮಿಷ ಕಾದೆ. ಉಪವಾಸ ಮಾಡುವಂತಹ ಒಂದು ಸತ್ಯಾಗ್ರಹ ಏನು ನಡೀತು 1.5-2 ದಿನಗಳ ಕಾಲ, ಅದನ್ನು ಬಿಗ್ ಬಾಸ್ ಮನೆಯೊಳಗಡೆ ಕರೆದು, ಅಂದರೆ ಅದು ನೀವು ಆರೋಗ್ಯದ ದೃಷ್ಟಿಯಿಂದ ಹಾಲು ಕುಡೀರಿ, ಜ್ಯೂಸ್ ಕುಡೀರಿ ಅಂತ ಜ್ಯೂಸ್ ಕುಡಿದು ಕಳಿಸಿದ್ರು. ಬಿಗ್ ಬಾಸ್ ಹೇಳಿ ತುಂಬ ಸ್ಪಷ್ಟವಾಗಿತ್ತು, ನೀವು ಇಲ್ಲಿ ಆಡೋಕೆ ಬಂದಿರೋದು, ಆಡೋಕೆ ಬಂದ ಮೇಲೆ ಇಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಏಕವಚನದಲ್ಲಿ ಜಗತ್ತಲ್ಲಿ ಯಾರಿಗೆ ಬೇಕಾದರೂ ನೀವು ಮಾತಾಡಬಹುದು, ಆದರೆ ನಿಮ್ಮನ್ನು ಮಾತ್ರ ಯಾರು ಏಕವಚನದಲ್ಲಿ ಮಾತಾಡಿಸ್ಬಾರ್ದು. ಯಾರ್ಯಾರು ತಮ್ಮ ಮಾನ ಮತ್ತು ಮರ್ಯಾದೆಯನ್ನು ಅವರಿಗೆ ಕೊಟ್ಟು ಕೂತಿದ್ದೀರಿ ಅಂತಂದರೆ ಎಷ್ಟು ಜನ ಕೈ ಎತ್ತಿದ್ರು ಪ್ರಮೋದಲ್ಲಿ. ಅಶ್ವಿನಿ ಮತ್ತೊಮ್ಮೆ ಕ್ಯಾಪ್ಟನ್ ಆಗೋದ್ರಲ್ಲಿ ವಿಫಲರಾಗಿದ್ದಾರೆ. ಒಂದೊಳ್ಳೆ ಅವಕಾಶವನ್ನು ಬಿಗ್ ಬಾಸ್ ಕೊಟ್ಟಿದ್ರು, ಕೊನೆಯ ಹಂತದವರೆಗೆ ಬಂದು ನಿಂತಿತ್ತು. ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತೋ ಅವರು ಕಳಪೆಯಾಗಿ ಜೈಲು ಸೇರಿದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ಮತ್ತೊಂದು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾ ಇದೆ. ಇವತ್ತು ಸಾಯಂಕಾಲ ಸುದೀಪ್ ಅವರು ವಾರದ ಕಥೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಬೆಂಡೆತ್ತುವ ಕಾರ್ಯಕ್ರಮಕ್ಕೆ ಆಲ್ರೆಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಅಂದರೆ ಯೂಶ್ವಲಿ ಏನಾಗುತ್ತೆ, ಬಿಗ್ ಬಾಸ್ನಲ್ಲಿ ನಾನು ಇದ್ದುದರಿಂದ ಯೂಶ್ವಲಿ 11:30-12 ಗಂಟೆಗೆ ಶೂಟ್ ಸ್ಟಾರ್ಟ್ ಆಗಿ ಶನಿವಾರದ ಎಪಿಸೋಡ್ ಮತ್ತು ಭಾನುವಾರದ ಎಪಿಸೋಡ್ ಒಂದೇ ದಿನ ಶೂಟ್ ಆಗಿ ಕಂಪ್ಲೀಟ್ ಆಗಬೇಕಾದ್ರೆ ರಾತ್ರಿ ಲೇಟ್ ಆಗುತ್ತೆ. ಆದರೆ ಇವತ್ತು 9:30 ಒಳಗಡೆ ಪ್ರೋಮೋ ರಿಲೀಸ್ ಆಗಿತ್ತು. ಈ ವಾರದ ವೀಕೆಂಡ್ ಶೋಗೆ ಬಹಳ ಜನ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ವಾರ ನಡೆದಂತಹ ಮನೆಯ ಜಗಳಗಳಿಗೆ ಕೊನೆಯೇ ಇಲ್ಲ. ದಿನ ಗಲಾಟೆ, ಎವ್ರಿ ಡೇ ಗಲಾಟೆ, ಒಬ್ಬೊಬ್ಬರದು ಒಂದೊಂದು ದಿನ ಒಂದೊಂದು ಕಾರಣಕ್ಕೆ ಒಂದೊಂದು ರೀತಿಯಲ್ಲಿ ಗಲಾಟೆ. ಅದರಲ್ಲೂ ಈ ವಾರದ ಹೈಲೈಟ್ ಅಶ್ವಿನಿ ಗೌಡ ಅವರು. ಯಪ್ಪ, ನಾವು ಸೇಫಾಗಿ ಹೇಳ್ಬಿಡೋದು ಒಳ್ಳೇದು ಈಗಲೇ ಅವರು ಅಂತ, ಮತ್ತು ಹೊರಗಡೆ ಬಂದು ನೀವು ಯಾಕೆ ಅವರೇ ಅಂದಿಲ್ಲ ಅಂತ ಮತ್ತು ನನ್ನ ಹಿಡ್ಕೊಂಡ್ರೆ ಕಷ್ಟ. ಅದಕ್ಕೆ ಅಶ್ವಿನಿ ಗೌಡ ಅವರು ಈ ವಾರ ಬಹಳ ಹೈಲೈಟಾಗಿ ಕಾಣಿಸ್ತಾರೆ. ಯಾಕೆ ಹೈಲೈಟ್ ಅಂತಂದರೆ, ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ 12 ಸೀಸನಲ್ಲಿ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಮಾಡಿದಂತಹ ಒಂದು ಬಹಳ ದೊಡ್ಡ ಕಿರೀಟ ಅವ್ರ ಮೇಲಿದೆ ಈ ವಾರ. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಒಂದಿಷ್ಟು ಸ್ಪರ್ಧಿಗಳಿಗೆ ಅವರದ್ದೇ ಆದ ಒಂದು ಅಭಿಮಾನಿಗಳ ಒಂದು ಒಕ್ಕೂಟದ ಥರ ರೆಡಿ ಆಗಿಬಿಡುತ್ತೆ ಹೊರಗಡೆ. ಅಂದರೆ ನಾನು ಇವ್ರ ಫ್ಯಾನು, ನನಗೆ ಅವಳು ಇಷ್ಟ, ನನಗೆ ಇವನು ಇಷ್ಟ, ನನಗೆ ಅವ್ರು ಇಷ್ಟ ಆಗ್ತಾರೆ, ಈ ಥರದ್ದು ಬೇರೆ ಬೇರೆ ಇರುತ್ತೆ. ಆದರೆ ಈ ಸಲದ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವರು ಒಳಗಡೆ ಪಾಪ ಅವ್ರಿಗೆ ಸಮಸ್ಯೆ ಏನು ಅಂತಂದರೆ, ಒಳಗಡೆ ಏನಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಷ್ಟೇ, ಬಿಟ್ಟರೆ ಹೊರಗಡೆ ಏನು ನಡೀತಾ ಇದೆ, ಏನಾಗ್ತಿದೆ ಅನ್ನೋದ್ರ ಅರಿವು ಅವ್ರಿಗೆ ಕಾಣಿಸ್ತಾ ಇಲ್ಲ, ಅದು ಗೊತ್ತಾಗ್ತಾನೂ ಇಲ್ಲ. ಬಿಗ್ ಬಾಸ್ ಶೋನ ವೀಕೆಂಡ್ನಲ್ಲಿ ಸುದೀಪ್ ಅವರು ಹೇಳುವ ಮಾತುಗಳನ್ನು ಕೇಳಿಸಿಕೊಂಡಾಗ ಅಲ್ಲಿದ್ದ ಕ್ರೌಡ್ ಚಪ್ಪಾಳೆ ತಟ್ಟುವುದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಹೊರಗಡೆ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಜನ ಒಪಿನಿಯನ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಈ ಅಶ್ವಿನಿ ಗೌಡ ಅವರಿಗೆ, ಜಾಹ್ನವಿ ಅವರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ಈ ವಾರದಲ್ಲಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಜಗಳಗಳನ್ನು ಎದುರಿಸಬೇಕಾಗಿ ಬಂತು. ಅಟ್ ದ ಸೇಮ್ ಟೈಮ್ ಯಾವತ್ತು ಗಿಲ್ಲಿಯನ್ನು, ಅವನು ಏನಿದ್ದಾನೆ ಈ ಮನೆಯಲ್ಲಿ ವೇಸ್ಟ್, ಅವನೊಬ್ಬ ಝೀರೋ, ಅವನು ಕಾಮಿಡಿ ಮಾಡೋದು ಬಿಟ್ಟರೆ, ಯಾರ್ದೋ ಕಾಲು ಎಳೆಯೋದು ಬಿಟ್ಟರೆ ಇನ್ನೇನು ಬರುತ್ತೆ ಅವನಿಗೆ ಅಂತ ಹೇಳಿದ ದಿನವೇ ಖುದ್ದು ಅಶ್ವಿನಿ ಅವರ ಎದುರಲ್ಲೇ ಗಿಲ್ಲಿ ಟಾಸ್ಕನ್ನು ಗೆದ್ದು ತನ್ನ ತಾಕತ್ತೇನು ಅಂತ ಪ್ರದರ್ಶನ ಮಾಡಿದ್ದಾರೆ. ಅದರ ಆಚೆಗೆ ನಿನ್ನೆ ಎಪಿಸೋಡ್ನಲ್ಲಿ ಬಹಳ ಪ್ರಮುಖವಾಗಿ ಇದ್ದಂತಹ ಟಾಸ್ಕ್ ಏನು ಅಂತಂದರೆ, ಕ್ಯಾಪ್ಟನ್ಶಿಪ್ಗೆ ಆಯ್ಕೆಯಾಗಲು 3 ಜನ ರೇಸ್ನಲ್ಲಿದ್ದರು, ಧ್ರುವಂತ್, ರಾಶಿಕಾ ಮತ್ತು ಅಭಿ. ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಒಂದು ಅವಕಾಶವನ್ನು ನೇರವಾಗಿ ಅಶ್ವಿನಿ ಅವರಿಗೆ ಕೊಟ್ಟಿದ್ದರು, ಅವರ ವಿರುದ್ಧವೇ. ಯಾಕಂದರೆ ಅವರು ಗೆದ್ದ ತಂಡದ ನಾಯಕಿಯಾಗಿದ್ದರಿಂದ ಅವರು ಡೈರೆಕ್ಟಾಗಿ ಹೋಗಿರ್ತಾರೆ, ಅವರ ವಿರುದ್ಧ ಯಾರು ಆಡಬೇಕು ಅಂತ 3 ಜನರನ್ನು ಆಯ್ಕೆ ಮಾಡಿ, ಆ 3 ಜನರಲ್ಲಿ ಯಾರು ಅಶ್ವಿನಿ ಅವ್ರ ಜೊತೆಲಿ ಕಾಂಪೀಟ್ ಮಾಡಬೇಕು ಅನ್ನೋ ಒಂದು ಆಟವನ್ನು ಇಟ್ಟಿದ್ರು. ಆ ಆಟದ ರೇಸ್ನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ರಾಶಿಕಾ, ಧ್ರುವಂತ್ ಮತ್ತು ಅಭಿಯನ್ನು ಚೇಂಜ್ ಮಾಡ್ತಾ ಇರಬೇಕಾದ್ರೆ ಬಜರ್ ಆದಾಗ ಅಭಿ ಮತ್ತು ಅಶ್ವಿನಿ ಅವರು ಉಳ್ಕೊಂಡ್ರು. ಅಭಿ ಮತ್ತು ಅಶ್ವಿನಿ ಉಳ್ಕೊಂಡಾಗ ಅಶ್ವಿನಿ ಅವರನ್ನು 12 ನಿಮಿಷಗಳ ಕಾಲ, ಅಂದರೆ ಟೈಮಿಂಗ್ಸ್ 12 ನಿಮಿಷದ ಹತ್ತಿರದಲ್ಲಿ ಹೋಗಿ ಯಾರು ಬೆಲ್ ಮಾಡ್ತಾರೋ ಅವರು ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥ ಒಂದು ಅದ್ಭುತವಾದ ಟಾಸ್ಕನ್ನು ಬಿಗ್ ಬಾಸ್ ಕೊಟ್ಟಿರ್ತಾರೆ. ಆದರೆ ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡಲು ಕೂತಂತಹ ಗಿಲ್ಲಿ ಮತ್ತು ಕಾವ್ಯ, ಅಭಿ ಆಯ್ಕೆ ಮಾಡಿಕೊಂಡಂತಹ 2 ಹೆಸರು ಗಿಲ್ಲಿ ಮತ್ತು ಕಾವ್ಯ, ಇಬ್ಬರು ಕೊಟ್ಟಂತಹ ಕೌಂಟರ್ಗಳು ಯಾವ ರೇಂಜಿಗಿತ್ತು ಅಂತಂದರೆ, ಅಶ್ವಿನಿ 12 ನಿಮಿಷವನ್ನು ಮರೆತು 29 ನಿಮಿಷಗಳ ಕಾಲ ಅವರು ಹೇಳಿದ್ದನ್ನೆಲ್ಲ ತಗೋತಾ ಇದ್ರು. ಅಲ್ಲಿ ಅದನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದನ್ನು ಮರೆತು
ವೈಯಕ್ತಿಕವಾಗಿ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಅದು, ಆ ಟಾಸ್ಕನ್ನು ಅವ್ರು ಮಾಡ್ತಿದ್ದಾರೆ ಅನ್ನೋದನ್ನು ಮರೆತು ವೈಯಕ್ತಿಕವಾಗಿ ಅವ್ರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ತಿಳ್ಕೋಬೇಕು ಅನ್ನುವ ಕಾರಣಕ್ಕೆ ನಾನು ಕ್ಯಾಪ್ಟನ್ಸಿ ಟಾಸ್ಕನ್ನು ಹೊರಗಡೆ ಇಟ್ಟು ತಾಳ್ಮೆಯಿಂದ ಅಷ್ಟು ನಿಮಿಷ ಕಾದೆ. ನನಗೆ ಗೊತ್ತಾಗಲ್ವಾ 12 ನಿಮಿಷ ಯಾವಾಗಾಯಿತು ಅಂತ ಹೇಳಿ. ನನಗೆ ಗೊತ್ತಾಯಿತು, ಆದರೂ ಅವ್ರು ಇನ್ನೂ ಯಾವ ಲೆವೆಲ್ಗೆ ಹೋಗ್ತಾರೆ, ಅವ್ರು ಹೊರಗಡೆ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನು ನಾನು ನೋಡಬೇಕು ಅನ್ನುವ ಕಾರಣಕ್ಕೆ ಅಷ್ಟು ನಿಮಿಷ ನಾನು ಕೂತ್ಕೊಂಡು ಕೇಳಿಸ್ಕೊಂಡೆ ಅಂತ ಅಶ್ವಿನಿ ಹೇಳಿದ್ರು. ಅಂದರೆ ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಏನು ಅದಕ್ಕೊಂದು ವ್ಯಾಲ್ಯೂ ಇಲ್ವಾ, ಅದಕ್ಕೊಂದು ಬೆಲೆ ಇಲ್ವಾ? ಕ್ಯಾಪ್ಟನ್ ಆಗೋದು ಒಂದು ಬಹಳ ದೊಡ್ಡ ಕೆಲಸ ಮನೇಲಿ. ಆ ಒಂದು ಜವಾಬ್ದಾರಿಯನ್ನು ಬದಿಗಿಟ್ಟು ಸ್ಟ್ರೈಟ್ ಅವೇ ಕೂತ್ಕೊಂಡು ನಾನು ಪರ್ಸ್ನಲಿ ಅವ್ರು ನನಗೇನು ಹೇಳ್ತಾರೆ ನಾನು ಕೇಳಿಸ್ಕೊಂಡು ಕೂತಿದ್ದೆ ಅಂದರೆ ಹೇಗೆ? ತುಂಬ ಸ್ಪಷ್ಟವಾಗಿ ಹೇಳಿದರು, ಕಣ್ಣು ಮಿಟುಕಿಸಬಾರ್ದು, ರಿಯಾಕ್ಟ್ ಮಾಡಬಾರ್ದು, ಮಾತಾಡಬಾರ್ದು ಅಂತ ಹೇಳಿದಾಗಲೂ ಸಹಿತ ಗಿಲ್ಲಿಗೆ ನಿನ್ನಂಥವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಏನಂದ ಗಿಲ್ಲಿ? ಎಷ್ಟು ಜನ ನೋಡಿರ್ಬೋದು ನೀವು, ಆದರೆ ಗಿಲ್ಲಿನ ನೋಡಿರಲ್ಲ ಅಂತಂದ. ಅದೆಲ್ಲದರ ಆದಮೇಲೆ ಮತ್ತೆ ಕಣ್ಣೀರಿಟ್ಟರು. ಉಪವಾಸ ಮಾಡುವಂತಹ ಒಂದು ಸತ್ಯಾಗ್ರಹ ಏನು ನಡೀತು 1.5-2 ದಿನಗಳ ಕಾಲ, ಅದನ್ನು ಬಿಗ್ ಬಾಸ್ ಮನೆಯೊಳಗಡೆ ಕರೆದು, ಅಂದರೆ ಅವರ ಕನ್ಫೆಷನ್ ರೂಮ್ಗೆ ಕರೆದು, ನೀವು ಆರೋಗ್ಯದ ದೃಷ್ಟಿಯಿಂದ ಹಾಲು ಕುಡೀರಿ, ಜ್ಯೂಸ್ ಕುಡೀರಿ ಅಂತ ಜ್ಯೂಸ್ ಕುಡಿದು ಕಳಿಸಿದ್ರು. ಆಮೇಲೆ ಜಾನ್ವಿ ಸಹಿತ ಅವ್ರಿಗೆ ಬುದ್ಧಿ ಹೇಳಿದ್ರು, ಟಾಸ್ಕ್ನ ಟಾಸ್ಕ್ ಥರ ನೋಡಬೇಕಲ್ವ, ನೀವು ಊಟ ಹಾಕ್ಬಿಟ್ರಿ, ಹಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ. ಎಸ್, ಬಿಗ್ ಬಾಸ್ ಹೇಳಿದ್ದು ತುಂಬ ಸ್ಪಷ್ಟವಾಗಿತ್ತು. ನೀವು ಇಲ್ಲಿ ಆಡೋಕೆ ಬಂದಿರೋದು, ಆಡೋಕೆ ಬಂದ ಮೇಲೆ ಇಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಏಕವಚನದಲ್ಲಿ ಜಗತ್ತಲ್ಲಿ ಯಾರಿಗೆ ಬೇಕಾದರೂ ನೀವು ಮಾತಾಡ್ಬೋದು, ಆದರೆ ನಿಮ್ಮನ್ನು ಮಾತ್ರ ಯಾರು ಏಕವಚನದಲ್ಲಿ ಮಾತಾಡಿಸ್ಬಾರ್ದು. ಅದನ್ನೇ ಕಾವ್ಯ ಹೇಳಿದ್ದು, ಬೇರೆಯವ್ರ ಜೊತೆ ಹೇಗಾದರೂ ರಿಯಾಕ್ಟ್ ಮಾಡಿ ನನಗೆ ಮರ್ಯಾದೆ ಕೊಡಿ ಅಂತಂದರೆ ಉಳಿದ ಮನೆಯವರೆಲ್ಲ ಏನು ಮರ್ಯಾದೆ ಬಿಟ್ಟು ಕೂತಿಯಾರ ಅಲ್ಲಿ? ಕರೆಕ್ಟ್ ಅಲ್ವ? ಅದನ್ನೇ ತಾನೇ ಕೇಳಿದ್ದು. ಉಳಿದವ್ರಿಗೆ ಮರ್ಯಾದೆ ಇಲ್ವೇ ಹಾಗಾದರೆ? ಇದೇ ತರಹದ ಮಾತುಗಳನ್ನು ಇವತ್ತಿನ ಪ್ರೋಮೋದಲ್ಲಿ ತುಂಬ ಸ್ಪಷ್ಟವಾಗಿ ಸುದೀಪ್ ಸರ್ ಹೇಳಿದ್ದಾರೆ. ಎಲ್ಲರಿಂದಲೂ ನೀವು ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದರೆ ಒಂದು ಪುಟ್ಟ ಮಗುವಿಗೂ ಮರ್ಯಾದೆ ಕೊಡೋದನ್ನು ನೀವು ಕಲಿಬೇಕು. ಮನೆಯಲ್ಲಿ ಯಾರ್ಯಾರು ತಮ್ಮ ಮಾನ ಮತ್ತು ಮರ್ಯಾದೆಯನ್ನು ಅವರಿಗೆ ಕೊಟ್ಟು ಕೂತಿದ್ದೀರಿ ಅಂತಂದರೆ ಎಷ್ಟು ಜನ ಕೈ ಎತ್ತಿದ್ರು ಪ್ರೋಮೋದಲ್ಲಿ? ಗೊತ್ತಿಲ್ಲ ಅದರ ತೀವ್ರತೆ ಏನಿರಬಹುದು, ಏನಾಗಬಹುದು ಅನ್ನೋದು ಇವತ್ತು ರಾತ್ರಿ 9 ಗಂಟೆಗೆ ಗೊತ್ತಾಗೋದು. ಆದರೆ ಅದರೊಳಗಡೆ ಅಭಿ ಈ ಒಂದು ಟಾಸ್ಕ್ನ ಅಡ್ವಾಂಟೇಜನ್ನು ತೊಗೊಂಡು 11 ನಿಮಿಷದ ಆಸ್ಪಾಸ್ನಲ್ಲಿ ಬಂದು ಬೆಲ್ ಹೊಡೆದು ಕ್ಯಾಪ್ಟನ್ ಆಗಿ ಮನೆಯನ್ನು ಅಲಂಕರಿಸಿದ್ದಾರೆ. ಅಶ್ವಿನಿ ಮತ್ತೊಮ್ಮೆ ಕ್ಯಾಪ್ಟನ್ ಆಗೋದರಲ್ಲಿ ವಿಫಲರಾಗಿದ್ದಾರೆ. ಒಂದೊಳ್ಳೆ ಅವಕಾಶವನ್ನು ಬಿಗ್ ಬಾಸ್ ಕೊಟ್ಟಿದ್ದರು, ಕೊನೆಯ ಹಂತದವರೆಗೆ ಬಂದು ನಿಂತಿತ್ತು. ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತೋ ಅವರು ಕಳಪೆಯಾಗಿ ಜೈಲು ಸೇರಿದ್ದಾರೆ. ಇವತ್ತು ಕಿಚ್ಚ ಸುದೀಪ್ ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಹೇಗೆ ಚಾರ್ಜ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಯಾಕಂತಂದರೆ ಕಳೆದ ವಾರದ ವಿಷಯದಲ್ಲಿ ರಕ್ಷಿತಾ ಅವರಿಗೆ ಸುದೀಪ್ ಅವರು ತುಂಬ ಅಗ್ರೆಸಿವ್ ಆಗಿ ಹೋದರು. ಆದರೆ ಅಶ್ವಿನಿ ಮತ್ತು ಜಾನ್ವಿ ವಿಚಾರಕ್ಕೆ ಬಂದಾಗ ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಸೋಷಿಯಲ್ ಮೀಡಿಯಾ ಸುದೀಪ್ ಅವ್ರನ್ನೇ ಟಾರ್ಗೆಟ್ ಮಾಡುವ ಹಾಗೆ ಮಾತಾಡಿತ್ತು. ಹಾಗಾಗಿ ಸುದೀಪ್ ಸರ್ ಅದನ್ನು ಗಮನಿಸಿರ್ತಾರೆ. ಈ ಸಲ ಹ್ಯಾಂಡಲ್ ಮಾಡೋ ರೀತಿಲೇ ಹ್ಯಾಂಡಲ್ ಮಾಡ್ತಾರೆ ಅಂತ ನೀವು ನಂಬಿದ್ದೀವಿ. ನಿಮಗೇನು ಅನಿಸುತ್ತೆ ಈ ವಾರದ ಬಿಗ್ ಬಾಸ್ ಬಗ್ಗೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.